ಸರ್, ನಮ್ಮ ಹೆಸರು ಕನಕರಾಜು, ಮಲ್ಲಯ್ಯನಪುರ ಗ್ರಾಮ, ಕೌದಳ್ಳಿ ಅಂಚೆ, ರಾಮಪುರ ಹೋಬಳಿ. ತಂದೆ ಹೆಸರು ರಾಮಯ್ಯ, ನಮ್ಮ ಹೆಸರು ಕನಕರಾಜು. ನಾನು 2 ಎಕರೆ 50 ಸೆಂಟು ಜಮೀನಲ್ಲಿ ಮೆಕ್ಕೆಜೋಳ ಹಾಕಿದ್ದು. ಸತತವಾಗಿ ಆನೆಗಳ ದಾಳಿಯಿಂದ ಪಂಪ್ ಸೆಟ್ ಹೋಗಿದೆ, ಡ್ರಿಪ್ ಲೈನ್ ಹೋಗಿದೆ, ಮೆಕ್ಕೆಜೋಳ ನಾಶ ಮಾಡಿದೆ. ಅರಣ್ಯಾಧಿಕಾರಿಗಳಿಗೆ ನಾವು ಫೋನ್ ಮಾಡಿ ತಿಳಿಸಿದ್ದೀವಿ, ಬಂದು ಮಾಜೂರು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಅವರು ಪರಿಹಾರ ಕೊಡ್ತಾರೆ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಕೊಡೋ ಪರಿಹಾರನೂ ನಮಗೆ ಇಲ್ಲಿ ಲಾಸ್ ಆಗಿರೋಷ್ಟು ಅವ್ರು ಕೊಡೋಕ್ಕಾಗಲ್ಲ. ನಮ್ಮ ಸಾಲ ಯಾರೂ ಕಟ್ಕೊಡೋಕ್ಕಾಗಲ್ಲ. ಮತ್ತು ನಾವು ಹಾಕಿರೋ ಬೆಳೆ ಸಿಕ್ಕಾಪಟ್ಟೆ ವೇಸ್ಟ್ ಆಗಿದೆ. ಬೆಳೆ ಫಸಲು ಹಾಕಬೇಕಾದ್ರೆ ಗಿಳಿಗಳ ಕಾಟ, ಅಳಿಲು ಕಾಟ, ಹಕ್ಕಿಗಳ ಕಾಟ, ಆನೆಗಳ ಕಾಟ, ಹಂದಿಗಳ ಕಾಟ. ಅರಣ್ಯ ಅಧಿಕಾರಿಗಳು ಬಂದು ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಅವರು ಬಂದು ಆಯಿತು ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಯಾವುದೇ ಥರ ಪರಿಹಾರ ಇನ್ನೂ ನಮ್ಮ ಕೈ ಸಿಕ್ಕಿಲ್ಲ. ತುಂಬ ಹಾನಿ ಆಗಿದೆ ಸರ್. ನಮ್ಗೆ ಹಾನಿ ಆಗಿರೋಷ್ಟು ಪರಿಹಾರ ಅವ್ರು ಕೊಡೋಕ್ಕಾಗಲ್ಲ ಸರ್. ರೈತರ ಸಮಸ್ಯೆ ಇದೆ, ತುಂಬ ತೊಂದರೆ ಆಗಿದೆ. ರೈತರಿಗೆ ಆಗೋಷ್ಟು ನಷ್ಟ ಬೇರೆ ಯಾರಿಗೂ ಆಗಲ್ಲ ಸರ್. ನಾವು ಮಲ್ಲಯ್ಯನಪುರ ಗ್ರಾಮ. ಈ ಆನೆ ಸಮಸ್ಯೆ ಬಂದು 4 ತಿಂಗಳಿಂದ ಐತೆ. ಜನವರಿಯಿಂದ ತಿರುಮಮ್ಮ ಅವ್ರ ಜಮೀನು, ಚಂದ್ರಮ್ಮ ಅವ್ರ ಜಮೀನು, ರಾಜಗೋಪಾಲ್ ಅವ್ರ ಜಮೀನು, ಇದೇ ಥರ ಒಂದು 7-8 ಜಮೀನು ಇದೇ ಥರ ಹಾನಿ ಮಾಡ್ಕೊಂಡೇ ಬರ್ತಾರೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಿಳಿಸ್ತಾನೆ ಇದ್ದೀವಿ. ಅವ್ರು ಬರ್ತಾರೆ, ಮಾಜೂರು ಮಾಡ್ತಾರೆ, ನಿಮ್ಮ ಪರಿಹಾರ ಕೊಡ್ತೀವಿ ಅಂತಾರೆ, ಹೋಯ್ತಾರೆ. ಅವ್ರ ಹತ್ರ ಅಟ್ಲೀಸ್ಟ್ ಅವ್ರ ಹತ್ರ ಆನೆನ ತಡೆಗಂತ ಅವ್ರ ಹತ್ರ ಶಕ್ತಿ ಇಲ್ಲ ಫಾರೆಸ್ಟ್ನವ್ರಿಗೆ. ಯಾಕಂದರೆ ಅವ್ರ ಹತ್ರ ಗನ್ನಿಲ್ಲ. ಮೇಯ್ನಾಗಿ ಕೇಳಿದ್ರೆ ಗನ್ನಿಲ್ಲ, ಕಾಟ್ರೇಜ್ ಇಲ್ಲ ಅಂತ ಹೇಳ್ತಾರೆ. ಪಟಾಕಿ ಕೊಡ್ತಾರೆ ಜಮೀನವ್ರಿಗೆ, ಪಟಾಕಿ ಕೊಡ್ತೀವಿ ಓಡಿಸಿ ಅಂತ. ಪಟಾಕಿಲಿ ಓಡ್ಸೋಕ್ಕಾಗತ್ತಾ? ಓಡ್ಸೋಕ್ಕಾಗಂತ ಆನೆನ ಓಡ್ಸೋಕ್ಕಾಗಲ್ಲ. ರೈತನ ಸಮಸ್ಯೆ ದೊಡ್ಡ ಸಮಸ್ಯೆ ಅಂದರೆ ಇದೆ. ಇವಾಗ ನಮ್ಮದು 4 ತಿಂಗಳಿಂದ ಪರಿಹಾರ ಕೊಡ್ತೀವಿ ಅಂತ ಬರ್ಕೊಂಡು ಹೋಗವ್ರೆ. ಪರಿಹಾರ ಕೊಟ್ಟಿಲ್ಲ ಇದುವರೆಗೂ. ಕೇಳಿದ್ರೆ ಆಗಿದೆ, ಫಂಡಿಲ್ಲ, ಮಾಡಿಕೊಡ್ತೀವಿ ಅಂತಾರೆ. 4 ತಿಂಗಳಂದರೆ ರೈತ ಸಾಲ ಮಾಡಿ ಬೆಲೆ ಹಾಕಿರ್ತಾನೆ. 4 ತಿಂಗಳು ಬಿಟ್ಟು ಅವ್ರು ಪರಿಹಾರ ಕೊಟ್ಟು 4 ತಿಂಗಳಾಗಿ ಬಂದಿಲ್ಲ. ಇನ್ನೂ ಎಷ್ಟು ತಿಂಗಳಾಗ್ಬೋದು ಗೊತ್ತಿಲ್ಲ. ಅವನು ಎಲ್ಲಿ ಸಾಲ ಮಾಡಿ ಮತ್ತೆ ಮುಂದೆ ಬರೋಕ್ಕಾಗುತ್ತೆ ರೈತ? ಮತ್ತು ಬೆಲೆ ಜೋಳ ಹಾಕಬೇಕಾದ್ರೆ ಪಕ್ಷಿಗಳ ಏಟು, ನಂತರ ಹಾಲಿಗೆ ಬರೋ ಟೈಮ್ಗೆ ಗಿನಿ ಏಟು, ಫಸಲು ಬರೋ ಟೈಮ್ಗೆ ಆನೆ ಏಟು. ಎಲ್ಲಿ ರೈತ ಮುಂದುವರಿಯೋಕ್ಕಾಗುತ್ತೆ? ಈ ಥರ ರೈತರ ಸಮಸ್ಯೆ. ಇದನ್ನು ದಯವಿಟ್ಟು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಡಿಪಾರ್ಟ್ಮೆಂಟ್ನವರು ಇದನ್ನ ತಡೆ ಹಿಡಿಬೇಕು. ಆನೆ ಬರೋದನ್ನ ತಡೆ ಹಿಡಿಬೇಕು. ಫಾರೆಸ್ಟ್ ಸುತ್ತಲೂ ನಮ್ಮ ಮಲ್ಲಯ್ಯನಪುರದಿಂದ ಸತಾರ್ಮೇಡ್ ತನಕ ರೈಲ್ವೆ ಕಂಬಿ ಆಗಿಲ್ಲ. ಬೇರೆ ಕಡೆ ಎಲ್ಲ ಕಡೆನೂ ಆಗಿದೆ. ಏನು ಸಮಸ್ಯೆ ಅಂದರೆ ಎಲ್ಲ ಕಡೆ ಆಗಿಯೇ ಎಲ್ಲೂ ದಾರಿ ಇಲ್ಲ ಓಪನ್ನು. ಇಲ್ಲಿರೋದ್ರಿಂದ ಡೈಲಿ ಬರ್ತಾನೆ ಇದೆ ಆನೆ. ಫಸ್ಟ್ ಇದನ್ನ ತಡೆಗಡೆ ಮಾಡಬೇಕಂತ ನಾವು ಕೇಳ್ಕೊತೀವಿ. ನಾವು ಮಲ್ಲಯ್ಯನಪುರ, ಕೃಷ್ಣಪ್ಪ ಅಂತ, ವಾಸ ಸ್ಥಳ ಮಲ್ಲಯ್ಯನಪುರ, ತೋಟದ ಮನೆ ವಾಸವಾಗಿರೋದು ನಾವು. ಇಲ್ಲಿ ನಾವು ಬ್ಯಾಂಕಿಂದ ಲೋನ್ ಪಡೆದು ಬಾಳೆಹಣ್ಣು ಹಾಕಿದ್ದೀವಿ ಸರ್. ಈಗ ನಮಗೆ ಬಾಳೆ ಬಂದು ಮೊನ್ನೆ ರಾತ್ರಿ ಬಂದು ಸುಮಾರು ಒಂದು 4-5 ಆನೆಗಳು ಹಿಂಡು ಬಂದು ಈ ರೀತಿ ಬಾಳೆ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟು ಹೋಗಿದೆ. ನಾವು ಫಾರೆಸ್ಟ್ ಅವ್ರು ಮಾಹಿತಿ ಕೊಟ್ಟಿದ್ದು. ಅವರು ನಿನ್ನೆ ಗಾರ್ಡ್ ಬಂದಿದ್ದರು. ಗಾರ್ಡ್ ಬಂದು ರಿಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ರಿಕಾರ್ಡ್ ಸ್ಟಾರ್ಟ್ ಮಾಡಿಕೊಂಡಿದ್ದೀವಿ, ಇನ್ನೂ ಬಂದಿಲ್ಲ. ಮತ್ತು ಬ್ಯಾಂಕಲ್ಲೂ ಕೂಡ ನಾವು ಲೋನ್ ಪಡ್ಕೊಂಡಿರೋದು ಈ ರೀತಿ ಇದೆ. ಇಷ್ಟು ಲೋನ್ ಪಡ್ಕೊಂಡಿದ್ದೀವಿ. ಮತ್ತು ಇದೇನಾದ್ರೂ ಆಗಿಲ್ಲ ಅಂತಂದರೆ ಅವರು ನಾವು ಬರಿತೀವಿ ಅಂತಂದರೆ ಅಷ್ಟು ಬರೀತಿ ಇಷ್ಟು ಬರೀತಿ ಅಂತ ಹೇಳ್ತಾರೆ. ಕೊನೆಗೆ 3,000 ಬರ್ತದೆ, 5,000 ಬರ್ತದೆ, 2,000 ಬರ್ತದೆ, ಗೊತ್ತಿಲ್ಲ. ಬರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೆಲ್ಲ ಹಾಳಾಗ್ಬಿಟ್ಟಾಗ ನಾನು ಬ್ಯಾಂಕ್ಗೆ ಯಾವ ರೀತಿ ಹಣ ಕಟ್ಟಬೇಕು ಸರ್? ಕಟ್ಟೋಕ್ಕಾಗಲ್ಲ. ಅವಾಗೇನಾಗುತ್ತೆ, ಜಮೀನುಗಳು ಜಪ್ತಿ ಆಗುತ್ತೆ. ರೈತರಿಗೆ ಬೇಕಾದ ಅನಾಹುತಗಳಾಗ್ತದೆ. ರಾತ್ರಿ ಆನೆ ಒಂದೇ ಅಂತಲ್ಲ, ಹಂದಿಗಳು ಸಿಕ್ಕಾಬಟ್ಟೆ ನಮಗೆ ಟಾರ್ಚರ್ ಕೊಡ್ತಾಯಿದೆ. ಮತ್ತು ಆನೆಗಳು ತುಂಬ ಇದಾಗ್ತಾ ಇದೆ. ಮತ್ತು ಕಪಿಗಳಂತೂ ತೆಂಗಿನ ಮರದಲ್ಲಿ 3 ವರ್ಷ ಆಯಿತು, ಇನ್ನೂ ಒಂದು ಎಳ್ನೀರು ಮಾರಿಲ್ಲ. ಒಂದು 20-30 ಮರ ಇದೆ. ಈ ರೀತಿ ಇದೆ. ಮತ್ತು ಈಗ ನಾವು ಮಾಹಿತಿ ಕೊಟ್ಟ ಮೇಲೆ ರಾತ್ರಿ ಬಂದು ಫಾರೆಸ್ಟ್ನವ್ರು ಬಂದು ಇಂಥ ಪಟಾಕಿಗಳಿಗೂ ಒಂದು ಬಾಕ್ಸ್ ಕೊಟ್ಟಿದ್ರು. ನಾನು ಒಂದು 5-6 ಎಬ್ಬಿಸಿದೆ. ಸದ್ಯಕ್ಕೆ ರಾತ್ರಿ ಆನೆ ಬಂದಿಲ್ಲ. ಈ ರೀತಿ ಒಂದು 300-400 ಮರ ಹಾಳಾಗ್ಬಿಟ್ಟಿದೆ. ದಯವಿಟ್ಟು ನೀವೆಲ್ಲ ಸೇರಿ ನಮಗೆ ಒಂದು ಸರ್ಕಾರದಿಂದ ಯಾವುದೋ ಒಂದು ಮಾನ್ಯತೆ ಕೊಟ್ಟು ಒಂದು ಪರಿಹಾರವನ್ನು ಕೊಟ್ಟು ಕೇಳ್ಕೊಳ್ತೀವಿ. ಇದು ಪಟಾಕಿ ಕೊಟ್ರಲ್ವಾ? ಈ ಪಟಾಕಿ ಸಿಡಿದ್ರೆ ಆನೆ ಹೋಯ್ತಾ ಹಾಗಂತ ಹೇಳಿದ್ರು ಸರ್. ಸದ್ಯ ರಾತ್ರಿ ಆನೆ ಬಂದಿಲ್ಲ. ನಾವು ಯಾಕೆ ಮುನ್ನೆಚ್ಚರ ಭಯ, ನಮಗೆ ಟಾರ್ಚರ್ ಹಾಕೊಂಡು ಎಲ್ಲಿ ಹೋಗೋಕ್ಕಾಗುತ್ತೆ? ಆನೆ ಹಟ್ಸ್ಕೊಬಂದು ತುಳಿದ್ಬಿಟ್ಟಾಗ ಅವ್ರು ಕೊಡು ಪರಿಹಾರ ಏನಕ್ಕಾಯ್ತು ಸರ್? ನಮಗೆ ಘಟ ಇದ್ರೆ ಎಲ್ಲೋ ಸಂಪಾದನೆ ಮಾಡ್ಬೋದು. ನಮ್ದು ಒಂದು ಜೀವ ಇದ್ರೆ ಎಲ್ಲರೂ ಸಂಪಾದನೆ ಮಾಡ್ಬೋದು. ಈ ಟಾರ್ಚ್ ಹಾಕೊಂಡು ಹೋಗಿ ಈ ಪಟಾಕಿ ಕೊಡ್ಕೊಂಡು ಹೋಗಿ ಏನಾದರೂ ಹಟ್ಸ್ಕೊಬಂದು ತುಳಿದ್ಬಿಟ್ಟಾಗ ಅವ್ರು ಕೊಡೋ ಪರಿಹಾರ ಏನಕ್ಕೆ ಸರ್ ಆಗುತ್ತೆ? ಅದಕ್ಕೋಸ್ಕರ ನಾವು ಹಂಗೆ ಇದು ಜಮೀನಲ್ಲಿ ನಿಂತ್ಕೊಂಡು ಪಟಾಕಿ ಓಡಿಸೋದು. ಸದ್ಯ ಆನೆ ರಾತ್ರಿ ಬಂದಿಲ್ಲ ಅಂತ ಇದೆ. ಬಂದಿದ್ರೆ ಗೊತ್ತಾಗೋದು. ಬಂದಿಲ್ಲ ರಾತ್ರಿ.
ಅದೆಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿದೆಯಂತೆ. ನೋಡಿ ಈ ಪಟಾಕಿ ಒಂದು 10 ಕೊಟ್ಟಿದ್ರು, 10ಲ್ಲಿ ಒಂದು 5 ಹೊಡೆದಿದ್ದೀನಿ ನಾನು. ಇದು ಆನೆ ಎಷ್ಟು ಆನೆ ಬಂದಿರ್ಬೋದು ಅಂದಾಜು? ಸರ್ 2 ಮರಿ, 2 ದೊಡ್ಡ ಆನೆ. ಅಲ್ಲಿ ಇದ್ರ ಪ್ರಕಾರ ಅಲ್ಲಿ ಹೋಗಿರೋದು ನಾವು. ಇಲ್ಲ ಅದು ಯಾವಾಗಾದ್ರೂ ಒಂದ್ಸತಿ ಬರುತ್ತೆ, ಅಲ್ಲ ಮಧ್ಯ ಮಧ್ಯೆ ಬರ್ತಾ ಇರುತ್ತೆ? ಆ ಕಾಡಂಚಲಿ ಡೈಲಿ ಇದೆ. ಕಾಡಂಚಲಂತೂ ಕಾಡಂತಿನ ಜನಗಳಿಗಂತೂ ನೆಮ್ಮದಿ ಇಲ್ಲ. ಕಾಡಂತಿನ ರೈತರುಗಳಿಗಂತ ನಿದ್ರೆ ಮಾಡೋಷ್ಟಿಲ್ಲ ಅವರು. ಬೆಳಗಾನ ಬರ್ತಾ ಇದೆ, ಜಮೀನುಗಳು ತಿಂತಾ ಇದೆ. ನೋಡು ಮೊನ್ನೆ ಅಲ್ಲೊಂದು ಜಮೀನು ಕ್ಲೀನ್ ಜೋಳ ಒಂದು 2-3 ಎಕರೆ ತಿಂದು ಹಿಂಗೆ ಡ್ರಿಪ್ ಇರಿಗೇಷನು ಕ್ಲೀನ್ ಕಿತ್ತಾಕ್ತು ಸರ್. ನೋಡಿ ಈಗ ನಂದು ಸುಮಾರು 4-5 ಗೇಟ್ಗಳೆಲ್ಲ ಕಿತ್ತು ಬೀಸಾಗ್ಬಿಟ್ಟವೆ. ಮತ್ತು ಈ ಪೈಪ್ಗಳೆಲ್ಲ ತುಳಿದು ಇನ್ನೇನಕ್ಕೂ ಆಗಲ್ಲ, ಬೆಂಕಿಗೆ ಆಗಬೇಕಾಗ್ತದೆ ಅದು ಇದೆಲ್ಲ ಹೆಚ್ಚು ಕಮ್ಮಿ. ನಾನು ಅದು ರೆಡಿ ಮಾಡಿಸ್ಬೇಕಂದ್ರೂ ಹೆಂಗಿದ್ರು ಒಂದು 10,000 ರೂಪಾಯಿ ಅದಕ್ಕೆ ಖರ್ಚಾಗುತ್ತೆ ನಂದು. ಅದು ಹೋಯ್ತು. ಈಗ ಬಾಳೆ ಅಂತೂ ಇನ್ನು ಏನಕ್ಕೂ ಆಗಲ್ಲ. ಇವು ಇದಕ್ಕೆ ವ್ಯವಸಾಯ ಮಾಡೋದಾ ಇಲ್ಲ ಗೊಬ್ಬರ ಹಾಕೋದಾ ನೀರು ಬಿಡೋದು ಏನು ಮಾಡೋಕ್ಕಾಯ್ತಾ ಸರಿ? ಈಗ ಇದಕ್ಕೆ ಫಾರೆಸ್ಟ್ ಆಫೀಸಿಂದ ರೇಂಜರ್ ಬಂದಿದ್ರೆ ಬೇರೆ ಯಾರಾದ್ರು ಬಂದಿದ್ರು? ಗಾರ್ಡ್ ಒಬ್ರು ಬಂದಿದ್ರು. ಪರಿಹಾರ ಕೊಡ್ತೀನಿ, ಅದಕ್ಕೆ ವ್ಯವಸ್ಥೆ ಕೊಡ್ತೀನಿ, ಮಾಡ್ತೀನಿ. ರಿಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ರು. ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸದ್ಯ ಇನ್ನೂ ಬಂದಿಲ್ಲ. ನೋಡೋಣ, ಇವತ್ತು ಕಾಯ್ದು ನೋಡ್ತೀವಿ. ಇವತ್ತು ಕಾಯ್ದು ನೋಡಲಿಲ್ಲ ಅಂತಂದರೆ ಮುಂದಕ್ಕೆ ಏನಿದೆ ಅದು ರೈತರ ಮುಖಾಂತರ ನಾವು ಹೋರಾಡ್ತೀವಿ.